ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಶುಭೋದಯ. ಹೆಣ್ಮಕ್ಳಿಗೆ ವಿಂಟರ್ ಇರಲಿ, ಸಮ್ಮರ್ ಇರಲಿ, ಸ್ಕೂಲ್ ಇರಲಿ, ಸ್ಕೂಲ್ ಇಲ್ಲದೆ ಇರಲಿ, ಮಕ್ಕಳಿಗೆ ಯಾವಾಗಿದ್ರೂ ರೊಟೀನ್ ಒಂದೇ ಥರ ಇರುತ್ತಲ್ವ. ಬಟ್ ಸ್ವಲ್ಪ ಚೇಂಜಸ್ ಆಗ್ಬೋದು ಅಷ್ಟೇ. ಬಿಟ್ಟರೆ ಟೈಮಿಂಗ್ಸು ಎಲ್ಲ ರೊಟೀನು ಎಲ್ಲ ಒಂದೇ ಥರ ಇರುತ್ತೆ. ನನ್ನ ರೊಟೀನು ಇವತ್ತು ಫ್ರೈಡೇ ಆಗಿರೋದ್ರಿಂದ ಬೆಳಿಗ್ಗೆ 8 o'clock ಸ್ಟಾರ್ಟ್ ಆಯಿತು. ಬೆಳಗ್ಗೆ ಮಾಲ್ಟ್ ಮಾಡೋಕ್ಕೆ ಅಂತ ರೆಡಿ ಮಾಡಿ ಸ್ಟವ್ ಮೇಲೆ ಇಟ್ಬಿಟ್ಟು ಹೊರಗಡೆ ಬಂದು ರಂಗೋಲಿ ಹಾಕೋಣ ಅಂತ ರಂಗೋಲಿ ಹಾಕೋಣ ಅಂತ ಗೇಟ್ ತೆಗೆಯೋಷ್ಟು ನನ್ನ ಮಗ ಗುಡುಗುಡು ಓಡ್ತಾ ಇದ್ದಾನೆ. ಅವನ್ನ ಕರ್ಕೊಂಡು ಬಂದು ಟಿಫನ್ ಏನು ಮಾಡೋ ಅಂತ ಯೋಚನೆ ಮಾಡಿಕೊಂಡು ಆಮೇಲೆ ಪೊಂಗಲ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಪೊಂಗಲ್ ಮಾಡಿದೆ ಮತ್ತು ತರಕಾರಿ ಸಾಂಬಾರು ಮಾಡಿದೆ. ನನ್ನ ಮಗ ಮುಲ್ಲಂಗಿ ತಿನ್ನೋಕೆ ನೋಡಿ ಯಾವ ರೀತಿ ಆಡ್ತಾ ಇದ್ದಾನೆ ಬೇಡ ಅಂತ. ಆಮೇಲೆ ನಾನು ನಾರ್ಮಲ್ ಮಾರ್ನಿಂಗ್ ಡ್ರಿಂಕ್ ಏನಿದೆ ಡ್ರಿಂಕ್ ಸ್ವಲ್ಪ ಕುಡಿದ್ಬಿಟ್ಟು ಪೊಂಗಲ್ ರೆಡಿ ಮಾಡಿದೆ. ಮತ್ತು ಹಂಗೆ ಸೈಡ್ ಬೈ ಸೈಡಲ್ಲಿ ಪಾತ್ರೆನೂ ತೊಳ್ಕೊಂಡು ಅಷ್ಟರಲ್ಲಿ ಇವನಿದ್ದಿದ್ರೆ ನನಗೊಂದು ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಅವನು ಸ್ಲ್ಯಾಬ್ ಮೇಲೆ ಕುಂಡ್ರಿಸ್ಕೊಂಡೆ. ಅಷ್ಟೊತ್ತಿಗೆ ತರಕಾರಿ ಗಾಡಿ ಬಂತು ಅಂತ ನಾನು ಹೋದರೆ ನನಗಿಂತ ಫಸ್ಟೆಲ್ಲ ಅವನು ಹೋಗ್ತಾ ಇದ್ದಾನೆ. ಆಮೇಲೆ ಸ್ವಲ್ಪ ತರಕಾರಿ ತೊಗೊಂಡು ನಮ್ಮ ಹಸ್ಬೆಂಡ್ಗೆ ಟಿಫನ್ ಪ್ಯಾಕ್ ಮಾಡಿದೆ. ಟಿಫನ್ ಪ್ಯಾಕ್ ಮಾಡಿ ಆಮೇಲೆ ಇನ್ನು ನಮ್ಮ ರೊಟೀನ್ ಇದೆ ಅಲ್ಲ, ಅವನಿಗೆ ಸ್ನಾನ ಮಾಡಿಸಿ ಅವನಿಗೆ ತಿನ್ನಿಸ್ಬಿಟ್ಟು ಮಲಗಿಸ್ದೆ. ಮತ್ತು ಮನೆಯೆಲ್ಲ ಕಸ ಗುಡಿಸಿ ಮನೆ ಒರೆಸಿ ಸ್ವಲ್ಪ ಹೂವು ಇರಲಿಲ್ಲ, ಮತ್ತು ಗಿಡದಲ್ಲಿ ಇದ್ದಿದ್ದ ಹೂವನ್ನೇ ಎಲ್ಲ ತೊಗೊಂಡೆ. ಸ್ವಲ್ಪ ಮಲ್ಲಿಗೆ ಮತ್ತು ದಾಸವಾಳ ಹೂವು, ಗಣಗ್ಲೆ ಹೂವೆಲ್ಲ ಬಿಟ್ಟಿತ್ತು. ಹೂವು ಎಲ್ಲ ತೊಗೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಪೂಜೆ ಮಾಡಿದಾದ್ಮೇಲೆ ನನ್ನ ಮಗಳಿಗೆ ಹೇಳ್ದೆ ಪೂಜೆ ಮಾಡು ಅಂತ. ಅವಳು ಪೂಜೆ ಮಾಡಿದ್ಲು. ಇದಾಗಿತ್ತು ನನ್ನ ಫ್ರೈಡೇ ಲಾಗು.